ದ್ವಿತೀಯ ಪಿ ಯು ಸಿ ವಿದ್ಯಾರ್ಥಿಗಳೇ ಎಲ್ಲರಿಗೂ ಕೂಡ ಮತ್ತೊಮ್ಮೆ ನಮ್ಮ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ನಾನು ನಿಮ್ಮ ಇಸ್ಲಾಂ ಸರ್. ವೆಲ್ಕಮ್ ಬ್ಯಾಕ್ ಟು ಮೈ ಅನದರ್ ಇನ್ಫಾರ್ಮೇಟಿವ್ ವಿಡಿಯೋ. ಸಂಪೂರ್ಣವಾಗಿ ವಿಡಿಯೋ ನೋಡಬೇಕು. ಪಾಪ ನಿಮ್ಮ ಫ್ರೆಂಡ್ಸ್ಗಳಿಗೆ ಡೌಟ್ ಇದ್ದರೆ ಕ್ಲಿಯರ್ ಮಾಡಿ. ನೋಡಿ ವಿದ್ಯಾರ್ಥಿಗಳೇ, ಭಾಳ ಕ್ಲಿಯರ್ ಕಟ್ಟಾಗೆ ಬರೆದಿದ್ದೇನೆ. ವಿತ್ ಪ್ರಾಕ್ಟಿಕಲ್ ಸಬ್ಜೆಕ್ಟ್, ವಿತೌಟ್ ಪ್ರಾಕ್ಟಿಕಲ್ ಸಬ್ಜೆಕ್ಟ್ ಎರಡೂ ಕೂಡ ಇದೆ. 2025-26 ಎಕ್ಸಾಮ್ ಒನ್ ಸರ್. ನೋಡಿ, ವಿತೌಟ್ ಪ್ರಾಕ್ಟಿಕಲ್ ಸಬ್ಜೆಕ್ಟು 24 ತೆಗೆದ್ರೆ ಪಾಸ್ ಅಂತ, ವಿತ್ ಪ್ರಾಕ್ಟಿಕಲ್ ಸಬ್ಜೆಕ್ಟು 21 ತೆಗೆದ್ರೆ ಪಾಸ್ ಅಂತ. ಪಾಸ್ PASS. ಹಾಗಿದ್ರೆ 24 ತೆಗೆದ್ರೂ ಫೇಲ್ ಆಗಿದ್ದಾರೆ, 21 ತೆಗೆದ್ರೂ ಫೇಲ್ ಆಗಿದ್ದಾರೆ. ಅದು ಯಾವ ವಿದ್ಯಾರ್ಥಿಗಳು ಅಂತ ಇಲ್ಲಿ ನಾವು ಡಿಸ್ಕಸ್ ಮಾಡ್ತಾ ಇದ್ದೀವಿ. ನೋಡಿ, ಈಗ ನಾನು ನಿಮ್ಗೆ ಹೇಳಿದೆ ಸರ್, 21 ತೆಗೆದ್ರೆ ಯಾವುದು ಕೆಮಿಸ್ಟ್ರಿನಲ್ಲಿ ನೀವು ಪಾಸ್, ಫಿಸಿಕ್ಸ್ 21 ಪಾಸ್, ಯಾವುದು ಕೆಮಿಸ್ಟ್ರಿ 21 ಪಾಸ್, ಇನ್ನೊಂದು ಯಾವುದ್ರದ್ದು ಕಂಪ್ಯೂಟರ್ ಸೈನ್ಸ್ 21 ಪಾಸ್. ಆದರೂ ಕೂಡ ಲಾಸ್ಟ್ ಇಯರ್ ಕೆಲವೊಂದು ವಿದ್ಯಾರ್ಥಿಗಳಿಗೆ ಫೇಲ್ ಅಂತ ಬಂದಿದೆ. ಯಾಕೆ ಅಂತ ತಿಳಿಸ್ಕೊಡ್ತೇನೆ. ಈಗ ಕೇಳಿ ಸರ್, 21 ಮಗು ಥಿಯರಿ ಎಕ್ಸಾಮಲ್ಲಿ 70ಗೆ 21 ಸ್ಕೋರ್ ಮಾಡಿದೆ. ಆದರೂ ಕೂಡ ಆ ಒಂದು ಕ್ಯಾಂಡಿಡೇಟು ಫೇಲು. ಯಾಕೆ ಅಂದರೆ ಇಲ್ಲಿ 30 ಮಾರ್ಕ್ಸು ಪ್ರಾಕ್ಟಿಕಲಲ್ಲಿ 0 ಅಂತ ಎಂಟ್ರಾಗಿದೆ. 0 ಅಂತ ಯಾಕಾಗಿದೆ ಅಂದರೆ ಮಗು ಪ್ರಾಕ್ಟಿಕಲ್ ಎಕ್ಸಾಮೇ ಬರೆದಿಲ್ಲ. ಅಂಥ ವಿದ್ಯಾರ್ಥಿಗಳು ಪ್ರಾಕ್ಟಿಕಲ್ ಎಕ್ಸಾಮಿಗೆ ಬರೆದಿಲ್ಲ ಅಂತ ಫೇಲ್ ಮಾಡಿಲ್ಲ. ಇಲ್ಲಿ ರೀಸನ್ ಕೂಡ ತಿಳಿಸ್ಕೊಡ್ತೇನೆ, ಕರೆಕ್ಟಾಗಿ ಕೇಳಿ. ನೋಡಿ ವಿದ್ಯಾರ್ಥಿಗಳೇ, 70 ಥಿಯರಿ ಮಾರ್ಕ್ಸ್ ಬರೆದಿದ್ದು, 21 ಬಂದರೆ ಪಾಸು ರೂಲ್ ಪ್ರಕಾರ, ಹೌದಲ್ವಾ? ಇವನು ಪಾಸ್ ಆಗಿರೋದು ಥಿಯರಿ ಎಕ್ಸಾಮಲ್ಲಿ, ಅರ್ಥ ಆಗುತ್ತಾ? ಆದರೆ ಆ್ಯನ್ಯುವಲ್ ಎಕ್ಸಾಮಲ್ಲಿ ಅಲ್ಲ. ಓವರಲ್ ಆಗಿ ಫೇಲ್ ಆಗಿದೆ ಮಗು. ಯಾಕೆಂದರೆ 30ಗೆ ಇಲ್ಲಿ 0 ಇದೆ. ನಮ್ಮ ರೂಲ್ಸ್ ಏನು ಹೇಳುತ್ತೆ ಅಂದರೆ, ಮಗು 100ಗೆ ಎಷ್ಟು ತೆಗಿಬೇಕು ತಮ್ಮ? 35 ಬಂದರೆ ಪಾಸು. ಇದನ್ನು ನಾವು ಈಗ ಟೋಟಲ್ ಮಾಡಿದರೆ ಎಷ್ಟಾಗ್ತಾಯಿದೆ? 70 + 30 100, 21 + 0 21 ಆಗ್ತಾಯಿದೆ 100ಗೆ. 100ಗೆ ಇಲ್ಲಿ 21 ಆಗಿದೆ. ಹಾಗಾಗಿ ಈ ಒಂದು ಮಗು ಫೇಲ್ ಅಂತ ಆಗುತ್ತೆ. 35 ಆಗಬೇಕು ಅಂದರೆ ಹಾಗಿದ್ರೆ ಆ ಮಗು ಏನು ಮಾಡಬೇಕಿತ್ತು ಹೇಳಿ? ಇನ್ ಥಿಯರಿ ಎಕ್ಸಾಮ್ ದಟ್ ಕ್ಯಾಂಡಿಡೇಟ್ ಅಂದರೆ ಆ ಮಗು 35 ಸ್ಕೋರ್ ಮಾಡಬೇಕಾಗಿತ್ತು. ಅರ್ಥ ಆಯಿತು ಅನಿಸುತ್ತೆ, ಭಾಳ ಕ್ಲಿಯರಾಗಿ ಅರ್ಥ ಆಯ್ತಾ? ಸಪೋಸ್ ಈಗ ಕೇಳಿ, ಕರೆಕ್ಟಾಗಿ ಕೇಳಿ. ನಿಮ್ಮ ಪ್ರಾಕ್ಟಿಕಲಲ್ಲಿ ಬರೀ 10 ಮಾರ್ಕ್ಸ್ ಬಂದಿತ್ತು ಅಂದ್ಕೊಳ್ಳಿ. ನೋಡಿ ವಿದ್ಯಾರ್ಥಿಗಳೇ, 30ಗೆ ಬರೀ 10 ನಿಮ್ಮ ಪ್ರಾಕ್ಟಿಕಲ್ ಮಾರ್ಕ್ಸ್ ಕೊಟ್ಟಿದ್ದಾರೆ ಅಂದ್ಕೊಳ್ಳಿ. 21 + 10 ಎಷ್ಟಾಯಿತು? 31 ಆಯಿತು. ಆದರೂ ಕೂಡ ಮಗು ಫೇಲ್ ಇಲ್ಲಿ. ಯಾಕೆ ಅಂದರೆ 35 ತೆಗೆದ್ರೆ ಪಾಸ್ ಅಂತ ಕನ್ಸಿಡರ್ಡ್ ಆಗುತ್ತೆ. ಆದರೆ ಓವರಲ್ ಆಗಿ ಬಂದಾಗ ನಮಗೆ ಯಾವುದು ನಿಮ್ಮ ರಿಸಲ್ಟಲ್ಲಿ, ರಿಸಲ್ಟ್ RESULT ರಿಸಲ್ಟ್ ಅಂದರೆ ಫೈನಲ್ ಆಗಿ 6 ಸಬ್ಜೆಕ್ಟ್ ರಿಸಲ್ಟನ್ನು ಏನು ಮಾಡ್ತಾರೆ ಅಂದರೆ ಅನಾಲಿಸಿಸ್ ಮಾಡಿ, ಮಗು ಬಹಳ ವೀಕ್ ಇದ್ದಾಗ ಅವರಿಗೆ 33% ಪಾಸ್ ಅಂತ ಕನ್ಸಿಡರ್ಡ್ ಮಾಡಲಾಗುತ್ತೆ. ಆದರೆ ನಿಮ್ಮ ಟಾರ್ಗೆಟು 35 ಇರಲೇಬೇಕು. ಅದು ನಿಮ್ಮ ಮೈಂಡಲ್ಲಿ ಇರಲಿ. ಹಾಗಿದ್ರೆ ಇಲ್ಲೂ ಕೂಡ ಅಷ್ಟೇ, ಕೆಲವೊಂದು ಮಕ್ಕಳು 80ಗೆ 24 ತೆಗೆದಿದ್ರು, ಇಂಗ್ಲೀಷ್ ಸಬ್ಜೆಕ್ಟೇ ಅಂದ್ಕೊಳ್ಳಿ. ಇವನು ಪಾಸ್ ಅಂತ ಕನ್ಸಿಡರ್ಡು. ಯಾರಿಗೆ ಪಾಸ್ ಯಾವಾಗ ಆಗ್ತಾನೆ ಅಂದರೆ ಇಲ್ಲಿ ಉಳಿದದ್ದು 20 ಮಾರ್ಕ್ಸು. ಈ 20 ಮಾರ್ಕ್ಸು ಇಂಟರ್ನಲ್ಲಲ್ಲಿ ಮಗುಗೆ 11 ಅಂತನಾದರೂ ಬಂದಿರಬೇಕು. ಆವಾಗ ನಾವು ಇಲ್ಲಿ ಟೋಟಲ್ ಮಾಡಿದಾಗ 100ಗೆ 35 ಅಂತ ಆಗುತ್ತೆ. ತಾವುಗಳೇ ಕ್ಯಾಲ್ಕುಲೇಷನ್ ಮಾಡಿ. 24 + 11 35 ಆಯಿತು. ಆದರೆ ಇಂತಹ ಮಕ್ಕಳು ಕೂಡ ಕೆಲವೊಂದು ಕಡೆ ಫೇಲ್ ಆಗಿದ್ದಾರೆ. ಯಾರು ಅಂದರೆ ನೋಡಿ, ಯೂನಿಟ್ ಟೆಸ್ಟ್ 1 ನಡೆದಿತ್ತು, ಅದೂ ಬರೆದಿಲ್ಲ. ಯೂನಿಟ್ ಟೆಸ್ಟ್ 2 ಅದೂ ಬರೆದಿಲ್ಲ ಸರ್. ಮಿಡ್ ಟರ್ಮ್ ಅದೂ ಬರೆದಿಲ್ಲ. ಆದರೆ ಬರೆದಿದ್ದ ಎಲ್ಲದರಲ್ಲೂ ಫೇಲ್ ಆಗಿಬಿಟ್ಟಿದ್ದಾನೆ. ಅವನಿಗೆ 10ಕ್ಕೆ ಟೋಟಲ್ ಆಗಿ ಯಾವುದು ಇಂಟರ್ನಲ್ ಅಸೆಸ್ಮೆಂಟು ಒಂದು 2 ಮಾರ್ಕ್ಸ್ ಬಂದಿದೆ ಅಂತ ಅಂದ್ಕೊಳ್ಳಿ. ಅರ್ಥ ಆಗುತ್ತಾ? ನೆಕ್ಸ್ಟು ಅವನಿಗೆ 10 ಮಾರ್ಕ್ಸಿಗೆ ಯಾವುದೇ ರೀತಿಯಾದಂತಹ ಆ ಹುಡುಗ ಅಸೈನ್ಮೆಂಟ್ಸ್ಗಳೇ ಸಬ್ಮಿಟ್ ಮಾಡಿಲ್ಲ. ಸಬ್ಮಿಟ್ ಮಾಡಬೇಕಲ್ವಾ? ನೋಡಿ, ವಿತೌಟ್ ಪ್ರಾಕ್ಟಿಕಲ್ ಸಬ್ಜೆಕ್ಟು ಅಸೈನ್ಮೆಂಟ್ಗಳು ಸಬ್ಮಿಟ್ ಮಾಡಬೇಕು. ಕನ್ನಡ ಆಗಲಿ, ಇಂಗ್ಲೀಷ್ ಆಗಲಿ, ಹಿಂದಿ ಆಗಲಿ, ಯಾವುದೇ ಬೇರೆ ಸಬ್ಜೆಕ್ಟ್ ಆಗಲಿ, ಎಕನಾಮಿಕ್ಸ್ ಆಗಲಿ, ಹಿಸ್ಟ್ರಿ ಆಗಲಿ, ಪೊಲಿಟಿಕಲ್ ಸೈನ್ಸ್ ಆಗಲಿ, ಬಿಸ್ನೆಸ್ ಸ್ಟಡೀಸ್, ಅಕೌಂಟೆನ್ಸಿಸ್ ಎಲ್ಲದೂ ಕೂಡ ಅಸೈನ್ಮೆಂಟ್ಗಳನ್ನು ಸಬ್ಮಿಟ್ ಮಾಡಬೇಕಿತ್ತು. ಆದರೆ ಸಬ್ಮಿಟ್ ಮಾಡಿಲ್ಲ. ಅಂಥ ವಿದ್ಯಾರ್ಥಿಗಳಿಗೆ 0 ಮಾರ್ಕ್ಸ್ ಅಂತ ಕೊಟ್ಟಿರ್ತಾರೆ. 0 ಇಲ್ಲಿ 0 ಕೊಟ್ಟು 10ಕ್ಕೆ ಅವನ ಎಲ್ಲ ಇಂಟರ್ನಲ್ಲು ಯಾವುದು ಒಂದು 5 ಬಂದಿತ್ತು ಅಂದ್ಕೊಳ್ಳಿ. ಈಗ ಎಷ್ಟಾಯಿತು? 20ಕ್ಕೆ ಅವನಿಗೆ ಬರೀ 5 ಅಂಕಗಳು ಆಯಿತು. 24 + 9 20 + 5 29 ಮಾರ್ಕ್ಸ್ ಆಯಿತು. ಇವನು ಫೇಲ್ ಅಂತ ಸರ್. ಯಾಕೆ ಗೊತ್ತಾ? ನೋಡಿ, 24 ತೆಗೆದ್ರು ಫೇಲು. ಯಾಕೆ ಫೇಲು? ಆ ಮಗು ಟೋಟಲಾಗಿ ಆವ್ರೇಜ್ ಪರ್ಸೆಂಟೇಜನ್ನು ತೆಗೆದಿಲ್ಲ.
ಟೋಟಲ್ ಆ್ಯಾವ್ರೇಜ್ ಪರ್ಸೆಂಟೇಜ್ ಅಂದರೆ ಅಷ್ಟು ಮಾಡಿದಾಗ 35 ಮಾರ್ಕ್ಸ್ಗಳು ಬೇಕು. ನಿಮಗೆ 33ಗೆ ಈ ವರ್ಷ ಪಾಸಿಂಗ್ ಮಾರ್ಕ್ಸ್ ಇರುವಂಥದ್ದು. ನೀವು ಪಾಸ್ ಆಗಲಿಕ್ಕೆ 33% ಇರಬೇಕು. ಅದು ಆ್ಯಾವ್ರೇಜಲ್ಲಿ ನೋಡಲಾಗುತ್ತೆ 6 ಸಬ್ಜೆಕ್ಟನ್ನು ಸೇರಿಬಿಟ್ಟು. ಧನ್ಯವಾದಗಳು. ಎಲ್ಲ ನಿಮ್ಮ ಡೌಟ್ಸ್ಗಳು ಕ್ಲಿಯರ್ ಆಗಿದೆ ಅಂದ್ಕೊಂಡಿದ್ದೀನಿ. ನಾನಿಲ್ಲಿ ಕ್ಲಿಯರಾಗೇ ಹೇಳಿದೆ ನಿಮಗೆ. ಸರ್ ನಾನು ಪ್ರಾಕ್ಟಿಕಲ್ ಎಕ್ಸಾಮೇ ಬರೆದಿಲ್ಲ ಅಂದರೆ 70ಕ್ಕೆ 35 ಅಂಕ ಇರಲೇಬೇಕು. ಸರ್ ನಾನು ಪ್ರಾಕ್ಟಿಕಲ್ ಎಕ್ಸಾಮ್ ನಾನು ಅಟೆಂಡೇ ಮಾಡಿಲ್ಲ ಅಂತ ವಿದ್ಯಾರ್ಥಿಗಳಿಗೂ ಅಷ್ಟೇ. ಸರ್ ನಾನು ಪ್ರಾಕ್ಟಿಕಲ್ ಎಕ್ಸಾಮ್ ಅಟೆಂಡ್ ಮಾಡಿದ್ದೆ, ಆದರೆ ಪ್ರಾಕ್ಟಿಕಲ್ ಏನೂ ಗೊತ್ತಾಗಲಿಲ್ಲ, ಆದರೆ ರೆಕಾರ್ಡ್ ಸಬ್ಮಿಟ್ ಮಾಡಿದ್ದೀನಿ, ಸ್ವಲ್ಪ ವರ್ಕ್ ಮಾಡಿದ್ದೀನಿ, ಅವನಿಗೆ 10 ಮಾರ್ಕ್ಸ್ ಅಂತೂ ಕೊಟ್ಟಿರ್ತಾರೆ. 10 ಕೊಟ್ಟಿದ್ದಾರೆ ಅಂದಮೇಲೆ ಇಲ್ಲಿ ಕಡಿಮೆ ಅಂದರೂ ಒಂದು 25 ಮಾರ್ಕ್ಸನ್ನು ಅವನು ಸ್ಕೋರ್ ಮಾಡಿದರೆ ಆವಾಗ 35 ಅಂತ ಆಗತ್ತೆ ಸರ್, ಎರಡೂ ಟೋಟಲ್ ಮಾಡಿದಾಗ. ಹೌದಲ್ವಾ? ಧನ್ಯವಾದಗಳು. ಆಲ್ ದ ಬೆಸ್ಟ್.